ಕನ್ನಡ 9 ಚಾನೆಲ್ ಹಾಗೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಜಾಹೀರಾತು ನೀಡಲು ಈ ಕೆಳಗಿನ ಮೊಬೈಲ್ ನಂಬರ್ಗೆ ಕರೆ ಮಾಡಿ 9880600601 or 7337768714. ನಮ್ಮ ವಾಹಿನಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಚಿಕ್ಕನಾಯಕನಹಳ್ಳಿಗೆ ಕೊಬ್ಬರಿ ಮಾರಲು ಹೋದಾಗ ರುದ್ರೇಗೌಡರಿಗೆ ಸಿಕ್ಕಿದ್ಲು ಒಂದು ಹುಡುಗಿ. ಬೆಳೆದು ದೊಡ್ಡವಳಾದ ಆ ಹುಡುಗಾಟದ ಹುಡುಗಿಯನ್ನು ಮುದ್ದೈಕ್ಲು ಅಪಹರಿಸಲು ನೋಡಿದ್ರು. ಕಾಮುಕರ ಕೈಯಿಂದ ತಪ್ಪಿಸಿಕೊಳ್ಳಲು ಹೋಗಿ ಊರಿನ ಬಾವಿಗೆ ಬಿದ್ದು ಐಕ್ಯವಾದಳು. ಬಾವಿಯಲ್ಲಿ ವರ್ಷವೆಲ್ಲ ಹುಡುಕಿದರೂ ಸಿಗಲೇ ಇಲ್ಲ. ಮತ್ತೆ ಕಾಣಿಸಿದ್ದು ಪುಟ್ಟ ಬಾಲಕಿಯ ಮೈಯಲ್ಲಿ. ಮುದಾಲೆ ಗೌಡಮ್ಮ. ವಿಶೇಷ ಸೂಚನೆ: ಇದು ಕಟ್ಟು ಕಥೆಯಲ್ಲ, ಕೆಲವರ ಜೀವನದಲ್ಲಿ ಕಂಡ ಸತ್ಯ ಕಥೆಗಳನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನವಾಗಿದೆ. ಜೀವನದ ನೈಜ ಘಟನೆಗಳೇ ಈ ವಿಸ್ಮಯದ ಕಥಾಹಂದರಕ್ಕೆ ಆಧಾರ. ಇದರ ಸತ್ಯಾಸತ್ಯತೆಗಳಿಗೆ ಯಾವುದೇ ವೈಜ್ಞಾನಿಕ ಸಮರ್ಥನೆಗಳಿಲ್ಲ. ಈ ಸಂಚಿಕೆಯಲ್ಲಿ ನೋಡುಗರ ಗ್ರಹಿಕೆ ಸುಲಭವಾಗಲೆಂದು ಕೆಲವು ಘಟನೆಗಳನ್ನು ಮರುಸೃಷ್ಟಿ ಮಾಡಲಾಗಿದೆ. ಹಾಗಂತ ನಾವು ಮೂಢನಂಬಿಕೆಗಳನ್ನು ಎತ್ತಿಹಿಡಿಯುವುದು ನಮ್ಮ ವಿಸ್ಮಯ ಕಾರ್ಯಕ್ರಮದ ಉದ್ದೇಶವಲ್ಲ. ಬದಲಿಗೆ ತರ್ಥಕ್ಕೆ ನಿಲುಕದ ಕೆಲವು ಅಗೋಚರ ಸಂಗತಿಗಳನ್ನು ಜನರಿಗೆ ಮುಟ್ಟಿಸುವ ಪ್ರಯತ್ನವಷ್ಟೇ. ಮಕ್ಕಳು ಮತ್ತು ಮಾನಸಿಕ ದುರ್ಬಲರು ಈ ಕಾರ್ಯಕ್ರಮವನ್ನು ನೋಡದೇ ಇರುವುದು ಒಳಿತು ಎಂಬುದನ್ನು ನಾವು ತಿಳಿಯಪಡಿಸುತ್ತೇವೆ. ವಿಸ್ಮಯಗಳನ್ನ ಸೃಷ್ಟಿ ಮಾಡುವ ಈ ಭೂಮಿ ಮೇಲೆ ಸಾಕಷ್ಟು ಪವಾಡಗಳು ನಡೆದಿದೆ ಹಾಗೂ ನಡೆಯುತ್ತಿವೆ. ಕಲಿಯುಗದಲ್ಲಿ ಇಂತಹ ವಿಸ್ಮಯಕಾರಿ ಘಟನೆಗಳು ಅಚ್ಚರಿ ಮೂಡಿಸುವ ಜೊತೆಗೆ ಚಕಿತಗೊಳಿಸುತ್ತಿದ್ದು, ಕೆಲವೊಂದು ವಿಸ್ಮಯಕಾರಿ ಘಟನೆಗಳು ಇನ್ನು ನಮ್ಮಲ್ಲಿ ಜೀವಂತ ಸಾಕ್ಷಿಯಾಗಿದೆ. ಹಿಂದೆ ಮತ್ತು ಈಗಲೂ ನಡೆಯುತ್ತಿರುವ ಕೆಲವು ಘಟನೆಗಳನ್ನ, ಪವಾಡಗಳನ್ನ ಹೊತ್ತು ತರುವಂತಹ ಕಾರ್ಯಕ್ರಮವೇ ವಿಸ್ಮಯ. ನಮಗೆ ತಿಳಿದಷ್ಟು ತಿಳಿಬೇಕಾದಷ್ಟು ತುಂಬಾನೇ ಇದೆ. ಆದರೆ ಕೆಲವೊಮ್ಮೆ ನಾವು ನೋಡುತ್ತಿದ್ದಂತೆ ನಮಗೆ ಗೊತ್ತಿಲ್ಲದಂತೆ ಪ್ರತ್ಯಕ್ಷವಾಗಿ ಬಿಡುತ್ತದೆ. ಒಮ್ಮೊಮ್ಮೆ ನೋಡುತ್ತಲೇ ನಮ್ಮ ಮುಂದೆ ಗೋಚರವಾಗಿ ಬಿಡುತ್ತದೆ. 20ನೇ ಶತಮಾನದಲ್ಲಿಯೂ ಇಂತಹ ಸಂಗತಿಗಳು ನಡೆಯುತ್ತವೆ ಎಂದರೆ ನಿಜಕ್ಕೂ ನಂಬಲೇಬೇಕಾದ ವಿಚಾರ. ಈ ಭೂಮಿಯಲ್ಲಿ ಸಾಕಷ್ಟು ವಿಸ್ಮಯಕಾರಿ ಘಟನೆಗಳು ನಡೆಯುತ್ತಿದ್ದು, ನಾವು ತಿಳಿಯಬೇಕಾಗಿರುವುದು ಬಹಳಷ್ಟಿದೆ. ನಮ್ಮ ಸುತ್ತಮುತ್ತಲೇ ಸಾಕಷ್ಟು ಚಕಿತಗಳು, ವಿಸ್ಮಯಗಳು, ಪವಾಡಗಳು ನಡೆಯುತ್ತಲಿವೆ. ಆಧುನಿಕ ಯುಗದಲ್ಲಿ ನಾವು ಅದನ್ನು ಬಹಳ ಗಂಭೀರವಾಗಿ ಭಾವಿಸೋದಿಲ್ಲ. ಎಲ್ಲವನ್ನೂ ನಾವು ವಿಜ್ಞಾನ ಅಂತ ಸುಮ್ಮನಾಗಿ ಬಿಡುತ್ತೇವೆ. ಆದರೆ ಜೀವನದಲ್ಲಿ ಕಷ್ಟ ಎದುರಾದಾಗ ದೇವರ ಮ್ಯೂರೆ ಹೋಗುತ್ತೇವೆ. ನಮ್ಮ ಭರತ ಖಂಡ ನಮ್ಮ ಸನಾತನ ಧರ್ಮದ ತವರೂರು, ದೇವಾಲಯಗಳ ಬೀರು. ಬ್ರಹ್ಮ ವಿಷ್ಣು ಮಹೇಶ್ವರ, ಗಣೇಶ ಸುಬ್ರಹ್ಮಣ್ಯ, ಲಕ್ಷ್ಮೀ ಸರಸ್ವತಿ ಪಾರ್ವತಿಯರಲ್ಲದೆ ನಮ್ಮ ದೇಶದ ಪ್ರತಿಯೊಂದು ಗ್ರಾಮಗಳಲ್ಲಿಯೂ ಗ್ರಾಮ ದೇವತೆಗಳಿದ್ದು, ನಮ್ಮ ದೇಶದ ಜನಸಂಖ್ಯೆ ಸುಮಾರು 140 ಕೋಟಿಗಳಿದ್ದರೆ, ನಾವು ನಂಬುವ ಮತ್ತು ಪರಮ ಭಕ್ತಿಯಿಂದ ಆರಾಧಿಸುವ ದೇವಾನುದೇವತೆಗಳ ಸಂಖ್ಯೆಯೇ ಸುಮಾರು 33 ಕೋಟಿ. ಪ್ರತಿಯೊಂದು ದೇವಾಲಯಕ್ಕೂ ಮತ್ತು ಅಲ್ಲಿಯ ದೇವತೆಗೂ ಒಂದು ಐತಿಹ್ಯವಿದೆ. ಅಷ್ಟೇ ರೋಚಕವಾದ ಕಥೆ ಇರುತ್ತದೆ. ನಾವಿಂದು ಪವಿತ್ರ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಕನಕಟ್ಟೆ ಹೋಬಳಿಯ ಮದ್ದರಹಳ್ಳಿ ಗ್ರಾಮದ ಈ ಗೌರಮ್ಮ ವಿಶೇಷತೆಗಳಲ್ಲಿ ಒಂದು. ಇಲ್ಲಿ ಗಣೇಶನಿಗಿಂತ ಗೌರಿಗೆ ಹೆಚ್ಚು ಪ್ರಾಶಸ್ತ್ಯ. ಈ ಗೌರಮ್ಮ ಪ್ರತಿಷ್ಠಾಪನೆಯ ಹಿಂದೆಯೂ ಒಂದು ಕುತೂಹಲಕಾರಿಯಾದ ಕಥೆ ಇದೆ.
ಹಾಸನ ಜಿಲ್ಲೆ ಎಂದೊಡನೆಯೇ ಥಟ್ ಅಂತ ನಮ್ಮೆಲ್ಲರ ಕಣ್ಮುಂದೆ ಬರುವುದೇ ಬೇಲೂರು, ಹಳಿಬೀಡು, ಶ್ರವಣಬೆಳಗೊಳ ಸೇರಿದಂತೆ ಹಲವು ಶಿಲ್ಪಕಲೆಗಳ ಪ್ರವಾಸಿ ತಾಣಗಳು. ಆದರೆ ನಾವಿಂದು ಹೇಳಲು ಹೊರಟಿರುವ ಅರಸೀಕೆರೆಯ ಮಾಡಾಳಿನ ಗೌರಮ್ಮನ ಬಗ್ಗೆ ಅಲ್ಲ, ಬದಲಿಗೆ ಭೂತಾಳೆ ಗೌರಮ್ಮನ ಬಗ್ಗೆ. ಸಾಮಾನ್ಯವಾಗಿ ನಾವು ಮಣ್ಣಿನಿಂದ ಮಾಡಿದ ಅಥವಾ ಕಲ್ಲಿನಿಂದ ಕೆತ್ತನೆ ಮಾಡಿದ ಮೂರ್ತಿಗಳನ್ನು ನೋಡಿರುತ್ತೀರಿ. ಆದರೆ ಇವೆಲ್ಲಕ್ಕಿಂತಲೂ ವಿಭಿನ್ನವಾಗಿದೆ ಈ ಮೂರ್ತಿ. ಈಕೆಯನ್ನು ನೋಡಲು ಎರಡು ಕಣ್ಣು ಸಾಲದು. ಒಮ್ಮೆ ನೋಡಿದರೆ ಆಕೆಯನ್ನು ಮತ್ತೆ ಮತ್ತೆ ನೋಡುತ್ತಲೇ ಇರಬೇಕು ಎಂದು ಅನಿಸುತ್ತದೆ. ಸುಂದರವಾಗಿ ಸುರದೃಪಿಯಾಗಿ ಪ್ರತಿಷ್ಠಾಪಿಸಲಾಗಿರುವ ಈ ತಾಯಿಯ ದರ್ಶನ ಮಾಡಿದರೆ ಹಿಂದಿನ ಪಾಪಕರ್ಮಗಳು ತೊಡೆದು ಪುಣ್ಯ ಲಭಿಸುತ್ತದೆ ಎಂದೇಳಲಾಗಿದೆ. ಸಾಮಾನ್ಯವಾಗಿ ಪ್ರತಿ ದೇವಾಲಯಗಳಲ್ಲಿಯೂ ಒಂದು ದೇವಿ ದೇವರ ವಿಗ್ರಹವಿದ್ದು ಅದಕ್ಕೆ ನಿತ್ಯ ಪೂಜೆಯೂ ನಡೆಯುತ್ತಿದ್ದರೆ ಇಲ್ಲಿ ದೇವಾಲಯವಿದ್ದರೂ ಅಲ್ಲಿ ಶಾಶ್ವತವಾದ ದೇವಿಯೇ ಇಲ್ಲ ಎನ್ನುವುದೇ ಗಮನಾರ್ಹ ಸಂಗತಿ. ಪ್ರತಿ ವರ್ಷ ಭಾದ್ರಪದ ಮಾಸದ ಶುದ್ಧ ತದಿಗೆಯೆಂದು ಗ್ರಾಮದ ಗೌಡರ ಕುಟುಂಬಸ್ಥರು ಪೂಜಾ ವಿಧಿವಿಧಾನದೊಂದಿಗೆ ಶಾಸ್ತ್ರೋಕ್ತವಾಗಿ ದೇವಿಯ ಮೂರ್ತಿಯನ್ನು ತಯಾರಿಸಿ ಅದನ್ನು 5 ದಿನಗಳ ಕಾಲ ರುದ್ರೇಗೌಡರ ವಂಶಸ್ಥರುಗಳು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುತ್ತಾರೆ. ತದನಂತರ ಆ ದೇವಿಯನ್ನು ಬಸವಣ್ಣ ದೇವಾಲಯ ಎದುರಿಗಿರುವ ಗೌರಮ್ಮ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡುವ ಮೂಲಕ ಒಟ್ಟು 16 ದಿನಗಳ ಕಾಲ ಜಾತ್ರಾ ಮಹೋತ್ಸವಕ್ಕೆ ವಿದ್ಯುಕ್ತವಾಗಿ ಚಾಲನೆ ಕೊಡಲಾಗುತ್ತದೆ. ಅಂದಿನಿಂದ ಕಷ್ಟ ಎಂದು ಬಂದವರನ್ನು ತಾಯಿ ಯಾವುದಾದರೂ ಒಂದು ರೂಪದಲ್ಲಿ ಕಾಪಾಡುತ್ತಾಳೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಮೃತ್ತಿಕೆಯ ಮೂರ್ತಿಯಾಗಿ ಮಂಟಪದಲ್ಲಿ ನೆಲೆಸಿ ಕರ್ಪೂರದ ಸೇವೆ ಪಡೆವೆ ಗುಗ್ಗುಳ ಪೂಜೆಗೆ ನಲಿವೆ. ಮೃತ್ತಿಕೆಯ ಮೂರ್ತಿಯಾಗಿ ಮಂಟಪದಲ್ಲಿ ನೆಲೆಸಿ ಕರ್ಪೂರದ ಸೇವೆ ಪಡೆವೆ ಗುಗ್ಗುಳ ಪೂಜೆಗೆ ನಲಿವೆ. ಧರೆಯಲ್ಲಿ ಇನ್ನಿಂಥ ಜಾತ್ರೆಯ ನಾವರಿಯೆವು, ಕಲ್ಪವೃಕ್ಷದ ಬೀಡಿನ ಕಾಮಧೇನು ನೀನು. ಧರೆಯಲ್ಲಿ ಇನ್ನಿಂಥ ಜಾತ್ರೆಯ ನಾವರಿಯೆವು, ಕಲ್ಪವೃಕ್ಷದ ಬೀಡಿನ ಕಾಮಧೇನು ನೀನು. ಭೂತಾಳೆ ಗೌರಮ್ಮನಿಗೆ ಸುಮಾರು 450 ವರ್ಷಗಳ ಇತಿಹಾಸವಿದೆಯಂತೆ. ಈ ಭೂತಾಳೆ ಗೌರಮ್ಮ ಈ ಊರಿಗೆ ಬಂದಿರುವ ಹಿಂದೆಯೂ ಒಂದು ಕುತೂಹಲಕಾರಿಯಾದ ಕಥೆ ಇದೆ. ಒಮ್ಮೆ ಈ ಊರಿನ ರುದ್ರೇಗೌಡರು ಕೊಬ್ಬರಿಯನ್ನು ಮಾರಾಟ ಮಾಡಲು ಪಕ್ಕದ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು. ಕೊಬ್ಬರಿ ಮಾರಾಟ ಮಾಡಿ ವಾಪಸ್ ಊರಿಗೆ ಬರುವಾಗ ಮಧ್ಯದಾರಿಯಲ್ಲಿ ಪುಟ್ಟ ಬಾಲಕಿಯೊಬ್ಬಳು ಕಾಣಿಸಿದ್ದಾಳೆ. ಆಕೆಯನ್ನು ಯಾರು ಎಂದು ವಿಚಾರಿಸಿದಾಗ, ನಾನು ದ್ಯಾವಮ್ಮ ಅಂತ, ನನಗೆ ತಂದೆ ತಾಯಿ ಯಾರೂ ಇಲ್ಲ, ನಿಮ್ಮ ಜೊತೆ ಬರುತ್ತೇನೆ ಎಂದಾಗ ರುದ್ರೇಗೌಡರು ಸ್ವಲ್ಪ ಹೊತ್ತು ಯೋಚಿಸಿ ಕೊನೆಗೆ ಈ ಪುಟ್ಟ ಬಾಲಕಿಯನ್ನು ತಮ್ಮೊಂದಿಗೆ ಕರೆತಂದು ಆಕೆಯನ್ನು ಮಗಳಂತೆ ಸಾಕುತ್ತಾರೆ. ಗೌರಿ ಪೊರೆ ನೀ ದಯೆ ತೋರಿ ಸನ್ನಿಧಿಗೆ ಬಂದ ಜನಕ್ಕೆ ಭೂರಿ ಭಾಗ್ಯ ನೀಡಿ. ಪೊರೆ ನೀ ದಯೆ ತೋರಿ ಸನ್ನಿಧಿಗೆ ಬಂದ ಜನಕ್ಕೆ ಭೂರಿ ಭಾಗ್ಯ ನೀಡಿ. ಮದರಳ್ಳಿ ಗೌರಮ್ಮ ಅಂದರೆ ಗೌಡ್ರ ಮನೆಯವರು ಸ್ಥಾಪನೆ ಮಾಡ್ಕೊಂಡು ಬರ್ತಾಯಿದ್ರು. ಸುಮಾರು 70-80 ವರ್ಷದ ಮೇಗಳಿಂದ ವಿಚಾರ ಇದು. ಆದರೆ ಅವಾಗಿನ ಕಾಲದಲ್ಲಿ ಕೊಬ್ಬರಿ ಹಾಕ್ಕೊಂಡು ಹೋಗಿದ್ರಂತೆ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಗೌಡ್ರ ಮನೆಯವರು. ಅಲ್ಲಿ ಒಂದು ಹುಡುಗಿ ಸ್ವರೂಪವಾಗಿ ಬಂದು, ಗೌರಮ್ಮ ತಾಯಿ ನಾನು ನಿಮ್ಮೂರಿಗೆ ಬರ್ತೀನಿ, ನಿಮ್ಮ ಮನೆಗೆ ಬರ್ತೀನಿ ಅಂತ ಕೇಳಿದಾಗ ಗೌಡರು ಮದರಳ್ಳಿ ಕರ್ಕೊಂಬಂದರು. ಕರ್ಕೊಂಬಂದಾಗ ಯೌವನಕ್ಕೆ ಬಂದಳು ಹುಡುಗಿ. ಯೌವನಕ್ಕೆ ಬಂದ ಮೇಲೆ ಹುಡುಗಾಟದ ಹುಡುಗಿ ಇವಳನ್ನೇನಾರು ಮಾಡಿ ಹೊತ್ಕೊಂಡು ಹೋಗ್ಬೇಕು ಅಂತ ತುಂಡಣ್ಣಗಳು ಓಡಿಸ್ಕೊಂಡು ಹೋದರು. ಒಂದು ದಿನ ಓಡಿಸ್ಕೊಂಡು ಹೋದಾಗ ಈ ಒಂದು ನಮ್ಮ ಬಾವಿನಲ್ಲಿ, ಗಂಗಮ್ಮನವ್ರ ಬಾವಿನಲ್ಲಿ ಐಕ್ಯವಾಗಿಬಿಟ್ಲು. ಊರೆಲ್ಲ ಬಂದು ಹುಡುಕಿರಂತೆ,
ಆ ಹುಡುಗಿ ಸಿಗಲೇ ಇಲ್ಲವಂತೆ. ಆವಾಗ ಇಷ್ಟುದ್ದ ಕೋರು ಹುಡುಗಿ ಮೇಲೆ ನಿರೂಪವಾಗಿ ನಾನು ದೇವಿ ಸ್ವರೂಪವಾಗಿ ಬಂದಿದ್ದೀನಿ ಮದರಳ್ಳಿ ಗ್ರಾಮಕ್ಕೆ. ನೀವು 5 ದಿವಸ ನನ್ನನ್ನು ಸ್ಥಾಪನೆ ಮಾಡಿ, ಗೌಡ್ರ ಮನೆಯವರು ನನ್ನನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿ, ಆಮೇಲೆ ಅದಾದ ಮೇಲೆ ಗೌಡರು ಮನೆಯವರು ಗ್ರಾಮಕ್ಕೆ ವಹಿಸಿರಂತೆ. ಅವಾಗಿನಿಂದ ನಡೆದುಕೊಂಡು ಬರ್ತಕ್ಕಂಥ ಗೌರಮ್ಮ ತಾಯಿ ವಿಶೇಷ ಇಷ್ಟೇ ಸ್ವಾಮಿ. ಇದನ್ನು ನೋಡಿದ ಕೆಲವು ಗ್ರಾಮದವರು, ಅಯ್ಯೋ, ದ್ಯಾವಮ್ಮ ಬಾವಿಗೆ ಬಿದ್ದಿದ್ದಾಳೆ, ಯಾರಾದರೂ ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಂಡಾಗ ಸ್ಥಳೀಯರು ಬಾವಿಗೆ ಬಿದ್ದು ಆಕೆಯನ್ನು ಬದುಕಿಸುವ ಪ್ರಯತ್ನ ಮಾಡುತ್ತಾರೆ. ಆದರೆ ಇಲ್ಲೊಂದು ಚಮತ್ಕಾರವೇ ನಡೆದುಬಿಡುತ್ತೆ. ತನ್ನ ಶೀಲವನ್ನು ಕಾಪಾಡಿಕೊಳ್ಳಲು ಬಾವಿಗೆ ಬಿದ್ದ ಆಕೆ ಬಾವಿಯಲ್ಲಿ ಇರುವುದಿಲ್ಲ. ಒಂದಲ್ಲ ಎರಡಲ್ಲ, ವಾರಗಟ್ಟಲೆ ಹುಡುಕಿದರೂ ಬಾವಿಗೆ ಬಿದ್ದ ಆ ದ್ಯಾವಮ್ಮನ ದೇಹ ಮೇಲೆ ಬರುವುದಿಲ್ಲ. ಹುಡುಕಿದರೂ ಸಿಗುವುದಿಲ್ಲ. ಗ್ರಾಮಸ್ಥರಿಗೆ ಈ ಪ್ರಕರಣ ನೋಡಿ ಆಶ್ಚರ್ಯಚಕಿತರಾಗುತ್ತಾರೆ. ಬಾವಿಗೆ ಬಿದ್ದ ಆಕೆಯ ದೇಹ ಎಲ್ಲಿ ಹೋಯಿತು, ಏನಾಯಿತು ಎಂದು ಮನಸ್ಸಿನಲ್ಲಿಯೇ ತೊಳಲಾಟ ಶುರುವಾಗುತ್ತೆ. ವರ್ಷದ ಬಳಿಕ ಭಾದ್ರಪದ ಮಾಸದಲ್ಲಿ ಮತ್ತೆ ಪುಟ್ಟ ಬಾಲಕಿಯ ಮೈಮೇಲೆ ಆಕೆ ಕಾಣಿಸಿಕೊಂಡು ರುದ್ರೇಗೌಡರಿಗೆ ಹೇಳಿದರಂತೆ, ನಾನು ದ್ಯಾವಮ್ಮ, ಈ ಊರಿನ ಬಾಯಿಯಲ್ಲಿ ಲೀನನಾದ ನಾನು ಈಗ ಮತ್ತೆ ಬಂದಿದ್ದೇನೆ. ನಾನು ನಿಮ್ಮೂರಲ್ಲಿಯೇ ನೆಲೆಸಲು ಬಯಸುತ್ತೇನೆ. ಆದರೆ ನನ್ನದೊಂದು ಕೋರಿಕೆ, ನನ್ನನ್ನು ನೀವು ಯಾವುದೇ ರೂಪದಲ್ಲಿಯಾದರೂ ಪೂಜಿಸಿ. ನಾನು ಇಲ್ಲಿಯೇ ನೆಲೆಸಿ ಕಷ್ಟ ಎಂದು ಬರುವ ಭಕ್ತರನ್ನು ಕಾಪಾಡುತ್ತೇನೆ ಎಂದು ಹೇಳಿದ ಬಳಿಕ ರುದ್ರೇಗೌಡರ ಕುಟುಂಬ ಅಂದಿನಿಂದ ಪ್ರತಿ ವರ್ಷ 5 ದಿನಗಳ ಕಾಲ ಶಿರಸೆಗೌರಿ ಎಂದು ಆಕೆಯನ್ನು ತಮ್ಮ ಮನೆಯಲ್ಲಿಯೇ ಪ್ರತಿಷ್ಠಾಪಿಸಿ ಪೂಜಿಸುತ್ತಾರೆ. ನಂತರ ಊರಿನ ಗೌರಮ್ಮನ ದೇವಾಲಯಕ್ಕೆ ಹಸ್ತಾಂತರ ಮಾಡುತ್ತಾರೆ. ಸಾಮಾನ್ಯವಾಗಿ ಬೇರೆಲ್ಲ ದೇವರುಗಳ ಮೇಲೆ ಮುತ್ತು, ರತ್ನ, ವಜ್ರ, ವಿಡೂರ್ಯ ಖಚಿತ ಚಿನ್ನಾಭರಣಗಳೊಂದಿಗೆ ಅಲಂಕರಿಸಿದರೆ ಈ ಗೌರಿಗೆ ಭೂತಾಳೆ, ಕಡಲೆಹಿಟ್ಟು, ಅರಿಶಿನ, ಕುಂಕುಮ, ಬಳೆ, ಮೂಗೂತಿ ತುಂಬಿದ ತಾಳಿಯಿಂದ ಅಲಂಕೃತಳಾಗುತ್ತಾಳೆ. ಇನ್ನು ಈಕೆಯನ್ನು ಒಲಿಸಿಕೊಳ್ಳುವುದು ಬಹಳ ಸುಲಭ. ಕೇವಲ ಕರ್ಪೂರ, ದಾಸೋಹಕ್ಕೆ ಅಕ್ಕಿ ಮತ್ತು ಮಡಿಲು ತುಂಬಿಸುವ ಸೀರೆ ಮತ್ತು ಬಳೆ ಇವಿಷ್ಟೇ ಆಕೆಗೆ ಸಮರ್ಪಿಸಿದರೆ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾಳೆ ಎಂಬುದು ಭಕ್ತರ ನಂಬಿಕೆ. ನವದಿನವೂ ವಿಧ ವಿಧದ ಅಲಂಕಾರದಿಂದಿರುವೆ, ಮುತ್ತೈದೆಯರ ಭಕ್ತಿಯ ಮಡಿಲಕ್ಕಿಯ ಪಡೆವೆ. ನವದಿನವೂ ವಿಧ ವಿಧದ ಅಲಂಕಾರದಿಂದಿರುವೆ, ಮುತ್ತೈದೆಯರ ಭಕ್ತಿಯ ಮಡಿಲಕ್ಕಿಯ ಪಡೆವೆ. ತಾಳಮೇಳವಾದ್ಯಗಳ ನಂದಿ ಧ್ವಜ ಕುಣಿತಗಳ ಸಂಭ್ರಮದೊಂದಿಗೆ ನೀನು ವಿಸರ್ಜನೆಗೊಳ್ಳುವೆ. ತಾಳಮೇಳವಾದ್ಯಗಳ ನಂದಿ ಧ್ವಜ ಕುಣಿತಗಳ ಸಂಭ್ರಮದೊಂದಿಗೆ ನೀನು ವಿಸರ್ಜನೆಗೊಳ್ಳುವೆ. ಕರ್ಪೂರಾಧಾರತಿ ಪ್ರಿಯೆ ಭೂತಾಳೆ ಗೌರಮ್ಮ ಜಾತ್ರೆ ಆರಂಭದ ದಿವಸದಿಂದ ದುಗ್ಗಳವನ್ನು ಪುಟ್ಟ ಬಾಲಕಿಯರು, ಯುವತಿಯರು ಹೊತ್ತು ದೇವಾಲಯದ ಮುಂದೆ ಸಾಗುತ್ತಾರೆ. ದುಗ್ಗಳ ಹೊತ್ತ ವೇಳೆ ಊರಿನ ಮಂದಿ ದೇವರನ್ನು ಬರಮಾಡಿಕೊಳ್ಳಲು ಕರ್ಪೂರವನ್ನು ಹಚ್ಚಿ ಇಷ್ಟಕಾಮ್ಯಗಳನ್ನು ಈಡೇರಿಸಿಕೊಳ್ಳುತ್ತಾರೆ. ಶ್ರದ್ಧಾಭಕ್ತಿಯಿಂದ ತಮ್ಮ ಮನದಾಳದ ಬಯಕೆ ತಾಯಿ ಗೌರಮ್ಮನಲ್ಲಿ ನಿವೇದಿಸಿಕೊಂಡರೆ ಖಂಡಿತವಾಗಿಯೂ ಮುಂದಿನ ವರ್ಷದಲ್ಲಿ ಅವೆಲ್ಲವೂ ಈಡೇರುತ್ತದೆ ಎಂಬ ನಂಬಿಕೆ ಇರುವ ಕಾರಣ ಕಂಕಣ ಭಾಗ್ಯ, ಸಂತಾನ ಭಾಗ್ಯ, ಉದ್ಯೋಗ ಭಾಗ್ಯ ಹೀಗೆ 10 ಹಲವಾರು ನಿವೇದನೆಗಳೊಂದಿಗೆ ತಾಯಿಯನ್ನು ದರ್ಶನ ಮಾಡಲು ಜಾತ್ರೆಯ ಪ್ರತಿದಿನವೂ ಲಕ್ಷಾಂತರ ಜನರು 3-4 ಕಿ.ಮೀ.ಗೂ ಹೆಚ್ಚಿನ ಉದ್ದದ ಸರದಿ ಸಾಲಿನಲ್ಲಿ ನಿಂತು ಭಕ್ತಿಯಿಂದ ಸಕುಟುಂಬ ಸಮೇತರಾಗಿ ದೇವಿಗೆ ಪೂಜೆ ಸಲ್ಲಿಸಿ ಮಡಿಲಕ್ಕಿಯನ್ನು ಅರ್ಪಿಸಿ ದುಗ್ಗಲ ಹೊತ್ತು ಕರ್ಪೂರ ಹಚ್ಚುವ ಮೂಲಕ ಹರಕೆಯನ್ನು ತೀರಿಸಿಕೊಳ್ಳುತ್ತಾರೆ.
ಕಳೆದ 4-5 ವರ್ಷದ ಹಿಂದೆ ಶಶಿಕುಮಾರ್ ಎಂಬ ಸ್ಥಳೀಯರೊಬ್ಬರ ಚಿನ್ನದ ಸರವೊಂದು ಜಾತ್ರೆ ದಿನವೇ ಕಳೆದು ಹೋಗಿತ್ತು. 3-4 ದಿನ ಹುಡುಕಿದರೂ ಅದು ಸಿಗಲಿಲ್ಲ. ನಂತರ ತಾಯಿಗೆ ಹರಕೆ ಹೊತ್ತು ಸುಮ್ಮನಾಗಿಬಿಟ್ಟರು. ನಂತರ 5 ದಿನ ಆ ಬಂಗಾರದ ಸರ ಎಲ್ಲಿ ಕಳೆದಿತ್ತೋ ಮತ್ತೆ ಅಲ್ಲಿಯೇ ಸಿಕ್ಕಿದ ಬಳಿಕ ಅವರು ತಾಯಿಯ ಮುಂದೆ ಅದನ್ನು ಇಟ್ಟು ನಂತರ ಹರಕೆ ರೂಪದಲ್ಲಿ ದಾಸೋಹ ಮಾಡಿದ್ದಾರೆ. ಇಲ್ಲಿ ನಮ್ಮ ಮದ್ರಳ್ಳಿ ಗೌರಮ್ಮ ಜಾತ್ರೆ ವರ್ಷ ನಡೀತಾನೆ ಇರುತ್ತೆ. ನಡೆದಾಗ ಜಾತ್ರೆಯಲ್ಲಿ ಉತ್ಸವದಲ್ಲಿ ಭಾಗಿಯಾಗಿ ಆರ್ಕೆಸ್ಟ್ರಾ ಇದೇ ಥರ ನಾವು ನಡೆಸ್ತಾ ಇದ್ದು. ಅವಾಗ ಕಳೆದ್ಬಿಡ್ತು. ನಾವು ಬೆಳಗ್ಗೆ ಎದ್ದು ನೋಡಿದ್ವು ಅಮ್ಮನವರು, ನಾವು ಯಾವಾಗಲೂ ಮೂರ್ತಿಯನ್ನು ಹೊತ್ಬಿಟ್ಟು ಕೆರೆ ಹತ್ರ ಕೂರ್ಸೋದೆ ನಮ್ದು ಜವಾಬ್ದಾರಿ. ಹಂಗಾಗ್ಬಿಟ್ಟು ಇನ್ನು ಹೋಗಿ ಕೊರೋನಾಗೆ ಅಡ್ಡ ಬಿದ್ದು ನಾವು ಸಿಗ್ಲೇಬೇಕು, ನಮಗೆ ಬಡವರು ಏನು ಮಾಡೋಕ್ಕಾಗಲ್ಲ, ನಿಮ್ಮ ಪಾವಡ ತೋರಿಸಬೇಕು. ಅವ್ರಿಗೆ 3 ದಿನ 4 ದಿನ ಆದ್ಮೇಲೆ ಸಿಕ್ಕಿತ್ತು. ಇಲ್ಲಿಂದ 6,000ರಿಂದ 7,000 ಜನ ಇಲ್ಲಿ ಅವತ್ತ ಓಡಾಡಿದ್ದು ಸನ್ನಿವೇಶ ಆಗುತ್ತೆ. ಈಗ 20 ವರ್ಷದಿಂದಲೂ ನಾವು ನಮ್ಮ ತಲೆ ಬಂದಿದ್ದೀವಿ. ಇಲ್ಲೇ ಮದ್ರಳ್ಳಿ ಸುಮಾರು 10-15 ಗ್ರಾಮ ಸೇರುತ್ತೆ. ಎಲ್ಲ ಆರ್ಕೆಸ್ಟ್ರಾ 17 ಗ್ರಾಮ ಚಿನ್ನ ಕಳೆದೋಯ್ತು. ಆಮೇಲೆ 3 ದಿವಸ ಆಗ್ತಿದ್ದಂಗೆ ಅದೇ ಸಿಕ್ತದೆ ಸರ್. ಎಲ್ಲಿ ಸಿಕ್ತು? ಇದೇ ಜಾಗದಲ್ಲಿ ಸಿಗ್ತದೆ ಪವಾಡನ. ತಾಯಿ ಪವಾಡನ ಹುಡುಕಕ್ ಹೋಗಲ್ಲ, ಏನೂ ಇಲ್ಲ. ಅಲ್ಲೆಲ್ಲ ಸುಮಾರು ಜನ ಎಲ್ಲ ಹುಡುಕಿದ್ರೆ ಕಳೆದೈತೆ, ನಮಗೆ ಸಿಗುತ್ತೆ ಅಂತ ಒಬ್ರಿಗೂ ಸಿಗಲಿಲ್ಲ. 4 ದಿನ ಆದ್ಮೇಲೆ ನಮ್ಮ ಫ್ರೆಂಡ್ ಇನ್ನೊಬ್ರು ಇದ್ರು, ನಾವು ಹುಡುಕಿ ಆಡಿದ್ಮೇಲೆ ಅಲ್ಲೇ ಇತ್ತು. ಅವಾಗ ಅವ್ರು ತಗೊಂಡೋಗಿ ದೇವ್ರ ಹತ್ರ ಕೈ ಮುಗಿದು ಸಿಕ್ಕಿ ತಕಣಪ್ಪ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಗೌರಿ ಪೊರೆ ನೀದಯ ತೋರಿ ಸನ್ನಿಧಿಗೆ ಬಂದ ಜನಕ್ಕೆ ಭೂರಿ ಭಾಗ್ಯ ನೀಡಿ. ಗೌರಿ ಪೊರೆ ನೀದಯ ತೋರಿ ಸನ್ನಿಧಿಗೆ ಬಂದ ಜನಕ್ಕೆ ಭೂರಿ ಭಾಗ್ಯ ನೀಡಿ. ವರುಷಕ್ಕೊಮ್ಮೆ ನಿನ್ನ ಜಾತ್ರೆ ನೋಡುವುದೇ ಮಹಾಯಾತ್ರೆ. ತಾಯೆ ನಿನ್ನ ಪಾದ ಪೂಜೆ ಮಾಡುವವರ ತಾಯೇ. ರುದ್ರೇಗೌಡರ ವಂಶಸ್ಥರು ಮುಂದುವರಿಸಿಕೊಂಡು ಬಂದ ಈ ಪದ್ಧತಿಯನ್ನು ಇಂದಿಗೂ ಅದೇ ಕುಟುಂಬದವರು ನೆರವೇರಿಸಿಕೊಂಡು ಬರುತ್ತಿದ್ದಾರೆ. ಈಕೆಯ ಆಶೀರ್ವಾದದಿಂದಲೇ ಈ ಕುಟುಂಬಕ್ಕೆ ಸಕಲ ಐಶ್ವರ್ಯ, ಅಂತಸ್ತು, ಅಧಿಕಾರ ಎಲ್ಲವೂ ಸಿಕ್ಕಿದೆಯಂತೆ. ಹಾಗಾಗಿ ಚಿಕ್ಕನಾಯಕನಹಳ್ಳಿಯ ಮಾಜಿ ಮಂತ್ರಿ ಜೆ.ಸಿ. ಮಾಧುಸ್ವಾಮಿ ಕುಟುಂಬ ಅದನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಇದು ಯಾರಿಗೂ ಗೊತ್ತಿಲ್ಲದ ವಿಚಾರವಾದರೂ ಸತ್ಯ ಸಂಗತಿ ಎಂದರೆ ತಪ್ಪಾಗಲ್ಲ. ಇದಕ್ಕೆ ಸುಮಾರು 5 ತಲೆಮಾರಿನ ಇತಿಹಾಸವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈಗ ತಾನೇ ಹೇಳಿದಂತೆ ನಮ್ಮ ಹಿರಿಯರು ಹೇಳಿರ್ತಕ್ಕಂಥದ್ದು ಎಲ್ಲ ವಿಚಾರಗಳು ಸತ್ಯ. ಅದೇ ರೀತಿ ಪಟೇಲ್ರು ಮನೆಯವರು ಗೌರಮ್ಮನ ಪ್ರತಿಷ್ಠಾಪನೆಯನ್ನು ಮಾಡ್ತಾಯಿದ್ರು. ಈಗ ಅವ್ರ ಮನೆಯವರು ಯಾರೂ ಇಲ್ಲ. ಅವರ ಸ್ಮರಣಾರ್ಥವಾಗಿ ಇವತ್ತು ಮಾಜಿ ಕಾನೂನು ಸಚಿವರಾಗಿರ್ತಕ್ಕಂಥ, ನೀರಾವರಿ ಸಚಿವರಾಗಿರ್ತಕ್ಕಂಥ ಜೆ.ಸಿ. ಮಾಧುಸ್ವಾಮಿ ಅವರು ಈ ಕಾರ್ಯಕ್ರಮವನ್ನು ಅವರ ಕುಟುಂಬಸ್ಥರು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ತುಂಬ ಒಳ್ಳೆಯದಾಗ್ತಾ ಇದೆ. ನಿನ್ನೆ ತಾನೇ ಬಂದು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸ್ಕೊಟ್ಟು ಮಹಾಮಂಗಳಾರತಿಯನ್ನು ಮುಗಿಸಿ ಹೋಗಿರ್ತಕ್ಕಂಥದ್ದು ಮಾಜಿ ಸಚಿವರು. ಹೇಳ್ದಂಗೆ ಭಾಳಷ್ಟು ಉದಾಹರಣೆಗಳನ್ನು ನಾವು ನೋಡ್ಬೋದು. ನಮಗೆ ಕೇವಲ 40 ವರ್ಷದಲ್ಲಿ ನಾವಿವತ್ತು ಏನು ಕಂಡಿದ್ದೀವಿ ಅಂತಂದರೆ, ಅರ್ಧ ಕಿಲೋಮೀಟರ್ ದೂರದಲ್ಲಿ ಮುಂದೆ ಮಳೆ ಆಗ್ತಾ ಇದೆ, ಅರ್ಧ ಕಿಲೋಮೀಟರ್ ದೂರದಲ್ಲಿ ಹಿಂದೆ ಮಳೆ ಆಗ್ತಾ ಇದೆ. ನಮಗೆ ಮಳೆನೇ ಬೇಡ, ಆರ್ಕೆಸ್ಟ್ರಾ ನಡೆಸಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ನಮ್ಮ ಊರಿನ ಭಾಗದಲ್ಲಿ ಮಳೆನೇ ಬರಲೇ ಇಲ್ಲ. ಅದು ಒಂದು ಇತಿಹಾಸ ಗೌರಮ್ಮನವ್ರದ್ದು. ಆಮೇಲೆ ಅದೊಂದು ರೀತಿ ಆದರೆ ನಾಳೆ ವಿಸರ್ಜನೆ ಮಾಡಬೇಕು, ಕೆರೆಯಲ್ಲಿ ಒಂದು ಹನಿನೂ ಕೂಡ ನೀರು ಇರಲಿಲ್ಲ. ನಾವು ಎಲ್ಲರೂ ಕೂಡ ಕಂಡಿರ್ತಕ್ಕಂಥ ವಿಚಾರ. ಆಮೇಲೆ ಅಪ್ಪಣೆ ಆಯಿತು, ನಿಮ್ಮ ಮಳೆ ಬಂದೇ ಬರುತ್ತೆ ಅಂತ ಹೇಳಿ. ರಾತ್ರಿ 9:30ಗೆ ಶುರುವಾಯಿತು ಮಳೆ, ಬೆಳಿಗ್ಗೆ ಬಿಡ್ತು. ಕೆರೆ ಹೊಸ ನೀರು ತಗೊಂಡೇ ಈ ಗೌರಮ್ಮನವರು ಹೋಗೋದು. ಖಾಲಿ ಕೆರೆಗೆ ಹೋಗಲ್ಲ, ಯಾವತ್ತು ನೀರು ಬಿಟ್ಟು ಗೌರಮ್ಮನವ್ರನ್ನ ನಾವು ಕಳಿಸಿಲ್ಲ. ಆಮೇಲೆ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ, ನಿಮ್ಮೂರು ಗೌರಮ್ಮನಿಂದ ನಮಗೆ ಒಳ್ಳೆಯದಾಗಿದೆ, ಮಕ್ಕಳಾಗಿದ್ದಾವೆ ಅಡಿಕೆ ಹೊತ್ಕೊಂಡಾಗ ಅಂತ ಹೇಳ್ತಾರೆ. ಆಮೇಲಿಂದ ಆರೋಗ್ಯ ಸಮಸ್ಯೆಗಳು ಸುಧಾರಣೆ ಆಗಿದ್ದಾವೆ ಅಂತ ಹೇಳ್ತಾರೆ. ಹೀಗೆ ಹಲವಾರು ರೀತಿಯಲ್ಲಿ ಭಕ್ತರು ಬರ್ತಾರೆ, ನಾವೇನು ಕೇಳಕ್ಕೆ ಹೋಗಲ್ಲ. ಅವರು ಅರಿಕೆಯನ್ನು ಅಕ್ಕಿ ರೂಪದಲ್ಲಿ ತೀರಿಸ್ತಾರೆ, ಬಂದು ಅಮ್ಮಗೆ ಹೂವಿನ ಹಾರದ ರೂಪದಲ್ಲಿ ತೀರಿಸ್ತಾರೆ. ಹೀಗೆ ಅವ್ರ ಮನಸ್ಸಿನಲ್ಲಿ ಏನೇನೋ ಅರಿಕೆಯನ್ನು ಹೊತ್ಕೊಂಡಿರ್ತಾರೋ ಆ ರೂಪದಲ್ಲೆಲ್ಲ ತೀರಿಸ್ತಾ ಆ ಗೌರಮ್ಮನ ಕೃಪೆಗೆ ಇವತ್ತು ಪಾತ್ರರಾಗ್ತಾ ಇದ್ದಾರೆ. ನಾವು ಚಿಕ್ಕವರಾದರೂ ಕೂಡ ಇಷ್ಟೆಲ್ಲವನ್ನು ಕೂಡ ಸತ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಬ್ಬರ ಒಂದು ಮನಸ್ಸಿನಲ್ಲೂ ಕೂಡ ಇವರು ಮೂಡಿರ್ತಕ್ಕಂಥ ಸತ್ಯವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಒಂದ್ಸತಿ ಬಂದು ಹೋದವರು ಪ್ರತಿ ಸತಿ ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮೂರು ಗೌರಮ್ಮ ಭೂತಾಳೆ ಗೌರಮ್ಮ, ಇದು ವಿಶೇಷ ಅಂತಂದ್ರೆ. ಹಳ್ಳಿಗಳನ್ನು ನಾವಿಲ್ಲಿ ನೋಡ್ತಾ ಇರ್ತೀವಿ. ಅದಕ್ಕೆ ನೀರು ಬಿಡೋದು ಬೇರೆ
ಸುಮಾರು ಮಾಡಾಳಿಗೆ ಹೋಗ್ತಕ್ಕಂಥವ್ರಿಗೆ ನಮ್ಮೂರು ಗೌರಮ್ಮನವರು ಪರಿಚಯ ಆದಾಗಿಂದ ಇಲ್ಲಿಗೆ ಹೋಗ್ತಕ್ಕಂಥವ್ರು ಎಲ್ಲರೂ ಕೂಡ ಬಂದು ಈ ಸನ್ನಿಧಾನಕ್ಕೆ ಬಂದ್ಬಿಟ್ಟು ಹೋಗ್ತಕ್ಕಂಥ ವಾಡಿಕೆಯನ್ನ ಈಗೆಲ್ಲ ರೂಢಿಸ್ಕೊಂತ ಇದ್ದಾರೆ. ನಿಜವಾಗಲೂ ಕೂಡ ದಿನದಿಂದ ದಿನಕ್ಕೆ ಗೌರಮ್ಮನವರ ಆಸ್ಥಾನ ಮಂಟಪ ಇಲ್ಲಿ ಬೆಳೀತಾ ಇದೆ ಅಂತಕ್ಕಂಥದ್ದು ನಮಗೆ ಖುಷಿ ತಂದುಕೊಟ್ಟಂತ ವಿಚಾರ. ವರುಷಕ್ಕೊಮ್ಮೆ ನಿನ್ನ ಜಾತ್ರೆ ನೋಡುವುದೇ ಮಹಾಯಾತ್ರೆ, ತಾಯೆ ನಿನ್ನ ಪಾದ ಪೂಜೆ ಮಾಡುವವರ ಕಾಯೇ. ಗೌರಿ ಪೊರೆನೇ ದಯೆ ತೋರಿ ಸನ್ನಿಧಿಗೆ ಬಂದ ಜನಕ್ಕೆ ಭೂರಿ ಭಾಗ್ಯ ನೀಡಿ. ಪ್ರಕಾಶ ಬಸ್ ಶಿವನಹಳ್ಳಿ ಅವರು ಇಲ್ಲಿ ಬಂದು ಆಲ್ಟ್ ಆಗ್ತಿತ್ತು. ಆವಾಗ ಇವರು ಮುಸ್ಲಿಮ್ಸ್ ಅಲ್ಲ, ಅರೆ ಹಲ್ಲ ಕ್ಯಾಕರ್ನ ಇವತ್ತು ಒಳ್ಳೆ ಮಜಾ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಈ ಹೆಮ್ಮ ಮುಂದೆ ಹೋಗ್ತಾ ಇದೆ, ಒಳ್ಳೆ ಸುರದ್ರೂಪಿ ಹುಡುಗಿ. ಆವಾಗ ಈ 1 ಕಿಲೋಮೀಟರ್ ಹೋದಾಗ ಕಾಣಿಸ್ದಂಗ ಆಗ್ಬಿಡ್ತು ಅಂತ ಅಮ್ಮ ಹಿಂದಕ್ಕೆ ವಾಪಸ್ ಬಂದ್ರು. ಇನ್ನು ಬೆಳಿಗ್ಗೆ ಮದ್ರಳ್ಳಿ ಗ್ರಾಮಕ್ಕೆ 4-5 ಜನಕ್ಕೆ ತಿಳಿಸಿರಂತೆ, ಹಿಂಗೆ ಆಗೋಗ್ಬಿಡ್ತು, ನೀವೇನು ಊಟ ಮಾಡಿ ಬಂದ್ರಪ್ಪ, ನಾವು ಬೇರೆ ಇದನ್ನ ಊಟ ಮಾಡಿ ಬಂದ್ವಿ, ಇಲ್ಲಿ ಬಸ್ ನಿಲ್ಲಿಸ್ಬೇಡ್ರಿ, ಆ ಕಡೆ ನಿಲ್ಲಿಸಿ. ಅವಾಗಿನಿಂದ ಈ ಪವಾಡ ನಡೀತಾ ಬಂದಿದೆ. ಈಶ್ವರನ ಸ್ವಾಮಿ ಬಸವಣ್ಣನ ತಿಮ್ಮಪ್ಪನ ಗುಡಿ ಇರುವ ಕ್ಷೇತ್ರದಿ ಮೆರೆದಿರುವೆ. ಜಾತಿ ಭೇದವಿಲ್ಲದ ನಿತ್ಯದ ಸೋಹದ ಭಕ್ತಿ ಭಾವದ ಜಾತ್ರೆಯ ನೋಡುವುದೇ ಸುಕೃತವು. ಜಾತಿ ಭೇದವಿಲ್ಲದ ನಿತ್ಯದ ಸೋಹದ ಭಕ್ತಿ ಭಾವದ ಜಾತ್ರೆಯ ನೋಡುವುದು. ಮಾಡಾಳಿನ ಗೌರಿ ಪೊರೆನೇ ದಯೆ ತೋರಿ ಸನ್ನಿಧಿಗೆ ಬಂದ ಜನಕ್ಕೆ ಭೂ. ಸಾಮಾನ್ಯವಾಗಿ ಹಬ್ಬ ಹರಿದಿನದಲ್ಲಿ ನಾವು ದೇವಾನುದೇವತೆಗಳನ್ನು ಮೆರವಣಿಗೆ ಉತ್ಸವ ಮಾಡುವ ಸಂದರ್ಭದಲ್ಲಿ ಆನೆ, ಕುದುರೆ, ಬೆಳ್ಳಿರಥವನ್ನು ಕರೆಸಿ ಮನರಂಜಿಸುವುದು ಸರ್ವೇ ಸಾಮಾನ್ಯ. ಆದರೆ ಈ ಗ್ರಾಮದಲ್ಲಿ ಮಾತ್ರ ಒಂದು ಚಮತ್ಕಾರವೇ ನಡೆಯುತ್ತೆ. ಆನೆ, ಕುದುರೆ, ಬೆಳ್ಳಿ ರಥದ ಬದಲಿಗೆ ನಗಾರಿ ಬಸವನನ್ನು ಕರೆತರುವುದು ವಿಶೇಷತೆಗಳಲ್ಲಿ ಒಂದು. ಸಾವಿರಾರು ಜನರ ಮಧ್ಯೆ ಜಾನುವಾರುಗಳು ನಿಲ್ಲುವುದು ಬಹಳ ಅಪರೂಪ. 100 ಜನರನ್ನು ಕಂಡ ಜಾನುವಾರುಗಳು ಬೇಕಾಬಿಟ್ಟಿ ಓಡಿಹೋಗುತ್ತವೆ. ಆದರೆ ಈ ಜೋಡಿ ಬಸವ ಗ್ರಾಮದ ದೇವರ ಮೆರವಣಿಗೆ ಮುಗಿಯುವ ತನಕ ಸಾವಿರಾರು ಜನರ ಮಧ್ಯೆ ಸಾಗುವ ಮೂಲಕ ಭಕ್ತರನ್ನು, ನೋಡುಗರನ್ನು ತನ್ನತ್ತ ಸೆಳೆಯುತ್ತದೆ. ನೋಡಿ, ಕೇವಲ ನಂಬಿದ ಭಕ್ತರ ಪೊರೆಯುವ ತಾಯಿಯು ನೀನೇ ಕರುಣಾಂಬೆ. ನನ್ನ ತನ ಮನ ಧನವನ್ನು ನಿನಗರ್ಪಿಸುತ್ತ ಶರಣೆಂದೆನು ಮಾತೆ. ಪರಮೇಶ್ವರ ಗಂಗಮ್ಮನವ್ರನ್ನ ಕೆಳಗೆ ಕಳಿಸಿದಾಗ ಗೌರಿ ನಾನು ಹೋಗ್ತೀವಿ ಅಂತ ಅಂದಾಗ ಏನಾಯಿತು, ಸಿರಸ ಗೌರಿ ಯಾಕೆ ಇಟ್ಟಿದ್ದಾರೆ ಅನ್ನೋದಕ್ಕೊಂದು ಉದಾಹರಣೆ. ಇಲ್ಲಿ ನಮ್ಮೂರಲ್ಲಿ ಫಸ್ಟು ಸಿರಸ ಗೌರಿ ಇಡ್ತೀವಿ ಸರ್, ಆಮೇಲೆ ನಿಲ್ಲಲ್ ಗೌರಮ್ಮ ಅಂತ ತರ್ತೀವಿ. ಇದು ಬಂದಾಗ ಏನಾಯಿತು, ಪರಮೇಶ್ವರ ಗಂಗಮ್ಮನವ್ರನ್ನ ಕಳಿಸಿನಂತೆ ಭೂಲೋಕಕ್ಕೆ. ಗೌರಮ್ಮನವರು ನಾವು ಹೋಗ್ತೀವಿ ಅಂತ ಅಂದ್ರಂತೆ. ಅವ ನೀನು ಹೋಗ್ಬೇಡ ಅಂತೇಳಿ ಹಿಂಗೆ ಜುಟ್ಟು ಹಿಡ್ಕೊಂಡಾಗ ಅದಕ್ಕೋಸ್ಕರ ಅದು ಒಂದು ಕಾರಣಕ್ಕೋಸ್ಕರ ನಮ್ಮೂರಲ್ಲಿ ಸಿರಸ ಗೌರಿ ಇಡ್ತಾ ಒಂದು ವಾಡಿಕೆ ಮೊದಲಿಂದಲೂ ಬಂದಿದೆ. ಪುರಾತನ ಕಾಲದಿಂದಲೂ ಬಂದಿರತಕ್ಕಂಥ ಸಂಪ್ರದಾಯ ಇದು. ಆಮೇಲೆ ಈ ಗೌರಮ್ಮನವರು ದ್ಯಾವಮ್ಮ ಅಂತ ಅದು ಹೋಗಿ ಅದೇ ಬಂದರು, ಹುಡುಗಿ ರೂಪದಲ್ಲಿ ಬಂದರು ಅಂತ ಹೇಳೋರು. ದ್ಯಾವಮ್ಮನ ರೂಪದಲ್ಲಿ ದ್ಯಾವಮ್ಮದು ಗೌರಮ್ಮನ ರೂಪದಲ್ಲಿ ಬಂದು ಗಂಗಮ್ಮನವ್ರ ಬಾವಿಗೆ ವಿಸರ್ಜನೆ ಆದಾಗ ಪಟೇಲ್ರು ರುದ್ರೇಗೌಡರು ಅಂತ ಅವರು ಹೋಗಿ ಅಲ್ಲಿ ನೋಡಿದಾಗ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತೇಳಿ ಹೇಳ್ತಂತೆ. ನೀನು ಯಾರು ಗೊತ್ತಿಲ್ಲ ಕಣಮ್ಮ ನಮಗೆ, ಹಿಂಗೆ ನಾನು ಹಿಂಗೆ ಬಂದ್ಬಿಟ್ಟಿದ್ದೀನಿ ಹೊರಗಡೆಯಿಂದ, ನಮ್ಮನ್ನು ಅದೇ ಇವ್ರು ಹೇಳಿರಲ್ಲ ಅಂಬರೀಷ್ಕೊಂಡು ಬಂದಾಗ ನಾನು ಬಂದು ಬಾಳ್ದಿ ಪ್ರತಿಷ್ಠಾಪನೆ ಆಗಿದ್ದೀನಿ, ನಿಮ್ಮನೆ ನಾನು ಬರ್ತೀನಿ ಅಂತ ಕೇಳಿದಾಗ ಆ ರುದ್ರೇಗೌಡರು ಆಯಿತು ಬಾರವ್ವ
ಬರ್ತೀನಿ, ನನಗೆ ವರ್ಷಕ್ಕೊಂದು ಆವೃತ್ತಿಯ ನಿಮ್ಮನೆ ಸೇವೆ ಆಗಬೇಕು 5 ದಿವಸ. ನೀವು ಯಾವ ಥರದಲ್ಲಾರು ಮಾಡಿ. ಈಗ ಇತ್ತೀಚೆಗೆ 1971-72 ಇಸ್ವಿಯಿಂದ ಪ್ರಜ್ವಲವಾಗಿ ನಮ್ಮ ಭಕ್ತಾದಿಗಳೆಲ್ಲ ಸೇರಿ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ಒಂದು ರೂಪದಲ್ಲಿ ಒಂದು ವಿಜೃಂಭಣೆಯನ್ನು ಮಾಡ್ಲಿಕ್ಕೆ ಒಂದು ಅನುವು ಮಾಡಿಕೊಟ್ಟಿದ್ದಾರೆ. ತಾಯಿ ಬಂದಮಜ್ಜಿ, ಕರಿಯಮ್ಮಜ್ಜಿ, ಚೌಡಮ್ಮಜ್ಜಿ, ನಮ್ಮ ಸುತ್ತಮುತ್ತಲ ದೇವರು ಸಿದ್ದೇಶ್ವರ ಇವ್ರನ್ನೆಲ್ಲ ಆಹ್ವಾನಿಸಿ ನಾವೊಂದು ವಿಜೃಂಭಣೆಯಿಂದ ಅನ್ನ ಸಂತರ್ಪಣೆ ಈಗ ಸುಮಾರು 10 ವರ್ಷದಿಂದ ಮಾಡ್ಕೊಂಬರ್ತಾ ಇದ್ವಿ, ಪ್ರಜ್ವಲಿಸ್ತಾ ಇದ್ದಾಳೆ. ಆವಾಗ ದ್ಯಾವಮ್ಮನ ರೂಪದಲ್ಲಿ 3 ದಿವಸ ಮಾತ್ರ, ನನಗೆ 2 ದಿವಸ ನಂದಾದೀಪವನ್ನಿಟ್ಟು 3 ದಿವಸ ವಿಜೃಂಭಣೆಯಿಂದ ನಡೆಸಿ ಕಳಿಸ್ರಿ ಅಂತೇಳಿ ಅವರು ಇವರು ಗ್ರಾಮಸ್ಥರು 5 ದಿವಸ ಮಾತ್ರ ಅವ್ರದ್ದು ಪಟೇಲರ ಮನೆಯವ್ರದ್ದು ಎಲ್ಲ ಸಂಪ್ರದಾಯದ ಪೂಜೆ. ಜಗದಂಬೆ ಹೇಮಾ ಸ್ವರ್ಣಾಂಬೆ. ಹೇಳ್ಕೊಂಡು ಕಣ್ಣೀರೇ ಬರ್ತಾವೆ ಕಣ್ರಿ. ಅಷ್ಟು ಕಷ್ಟದಲ್ಲಿದ್ದು ನಾವು, ನಮಗೆ ಸಂತೋಷ ಸುಖ ಕೊಟ್ಟಿದ್ದಾಳೆ. ನನಗೂ ಇಲ್ಲಿ ಎದೆ ಗಂಟಾಯಿತು, ಅದು ಒಗಿಸ್ಕೊಂಡವಳೆ. ಆಮೇಲೆ ಇಲ್ಲೂ ಆಗಿತ್ತು ಕೈಯಲ್ಲಿ, ಅದನ್ನೂ ಒಗಿಸ್ಕೊಂಡವಳೆ. ನನ್ನ ತಂಗಿ ಮಕ್ಕಳಿಗೆ ಮದುವೆ ಆಗಲಿ ಅಂತ ಬೇಡ್ಕೊಂಡಿದ್ದೆ, ಅದನ್ನೂ ನಡೆಸ್ಕೊಟ್ಟಿದ್ದಾಳೆ. ನನ್ನ ಮೊಮ್ಮಗಳು ಚೆನ್ನಾಗಿ ಓದಲಿ ಅಂತ ಹೇಳ್ಕೊಂಡೆ. ಅದು ಬೋರ್ಡ್ ಹಾಕ್ಸ್ಕೊಂಡು ಪೇಪರ್ಗೆಲ್ಲ ಬಂದಿದ್ದಾಳೆ. ಎಲ್ಲ ಸುಖವಾಗಿ ನಮಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ. ಯಾವ ಕಷ್ಟ ಸುಖ ಇದ್ದಂಗೆ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾಳೆ. ಕರುಣೆಯ ಕಣ್ಣು ತೆರೆದು ನೀ ಕಾಪಾಡುದಯ ತೋರಿ, ಶಿವಲಿಂಗ ಸ್ವಾಮಿಗಳ ಭಕ್ತಿಗೊಲಿದು ಬಂದಿರುವೆ. ಬಸವೇಶ್ವರನಾಲಯದಿ ನೀನಲಿದು ಮೆರೆದಿರುವೆ. 15 ದಿನಗಳ ಕಾಲ ಸಡಗರ ಸಂಭ್ರಮಗಳಿಂದ ಶ್ರದ್ಧಾಭಕ್ತಿಯಿಂದ ದೇವಿಯನ್ನು ಆರಾಧಿಸುವ ಮದ್ದರಹಳ್ಳಿ ಗ್ರಾಮಸ್ಥರು ವಿಸರ್ಜನೆಯ ಹಿಂದಿನ ದಿನ ಚಿಕ್ಕನಾಯಕನಹಳ್ಳಿ, ಮದ್ದರಹಳ್ಳಿ, ಪುರದಕಟ್ಟೆ, ಗೊಲ್ಲರಹಳ್ಳಿ, ಎರೆಹಳ್ಳಿ, ಕಡಲಮಗ್ಗೆ, ರಾಮಘಟ್ಟ, ಕಿತ್ತನಕೆರೆ, ಶಂಕರನಹಳ್ಳಿ, ಮದ್ದರಹಳ್ಳಿ, ಹಂದನಕೆರೆ ಸೇರಿದಂತೆ ವಿವಿಧ ಭಾಗದಿಂದ ಸುಮಾರು 7 ದೈವಾನುದೇವತೆಗಳನ್ನು ಕರೆತಂದು ಗೌರಿಗೆ ಬೀಳ್ಕೊಡುತ್ತಾರೆ. ರಾತ್ರಿಯಿಂದಲೇ ವಿಸರ್ಜನೆ ಮಹೋತ್ಸವದ ವಿಶೇಷ ಪೂಜಾ ಕೆಂಕರೆಗಳನ್ನು ಆರಂಭಿಸಿ ಮಧ್ಯರಾತ್ರಿ ಬಂದ ದೇವಾನುದೇವತೆಗಳಿಗೆ ಗಂಗಾ ಸ್ನಾನ ಮಾಡಿಸಿ ಹರಕೆ ತೀರಿಸುತ್ತಾರೆ. 16ನೇ ದಿನದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗೌರಮ್ಮಗೆ ಮಹಾಮಂಗಳಾರತಿ ಮಾಡಿದ ನಂತರ ವಿವಿಧ ರೀತಿಯ ಹರಕೆಗಳನ್ನು ಹೊತ್ತಿರುವ ಸಹಸ್ರಾರು ಭಕ್ತರು ದೇವಾಲಯದ ಮುಂದೆ ದುಗ್ಗುಲ ಹೊತ್ತು ಕರ್ಪೂರವನ್ನು ಊಡಿಸಿ ತಮ್ಮ ಹರಕೆಗಳನ್ನು ತೀರಿಸಿಕೊಳ್ಳುತ್ತಾರೆ. ಅದಾದ ನಂತರ ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಿದ ರಥದ ಮೇಲೆ ಭೂತಾಳೆ ಗೌರಮ್ಮೆಯನ್ನ ಪ್ರತಿಷ್ಠಾಪಿಸಿ ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ರಥೋತ್ಸವ ಸಾಗುತ್ತದೆ. ಹಾಗೆ ರಥ ಹೋಗುವ ಬೀದಿಗಳನ್ನು ಗ್ರಾಮಸ್ಥರು ತಳಿರು ತೋರಣಗಳಿಂದ ಅಲಂಕರಿಸಿದರೆ ಹೆಂಗಳೆಯರು ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸುವ ಮುಖಾಂತರ ತಮ್ಮ ಕಲಾವಂತಿಕೆಯನ್ನು ತೋರ್ಪಡಿಸುತ್ತಾರೆ. ಸರ್, ಸ್ಟಾರ್ಟಿಂಗು ನಾವು ಸಿರಾಸ್ ಗೌರಿ ಅಂತ ಹೇಳ್ತೀವಿ, ಅದು ಪಟೇಲ್ರ ಮನೆದು. ಆಮೇಲೆ ಅದು 5 ದಿವಸದೆಲ್ಲ ಪೂರ್ತಿ ಅವ್ರು ನೋಡ್ಕೊಂತಾರೆ. ಆಮೇಲೆ ಗ್ರಾಮ ವಹಿಸ್ಕೊಳುತ್ತೀವಿ. ಗ್ರಾಮ ವಹಿಸ್ಕೊಂಡ ಮೇಲೆ ಅದು ಸಿರಾಸ್ ಗೌರಿ 13 ದಿನ ಇಡ್ತೀವಿ. ಇದು ಮಾಡೋದ್ರಿಂದ 4 ದಿವಸ ಇತ್ತಂಗೆ ಸಿರಾಸ್ ಗೌರಿ ಇಟ್ಟು ಒಂದು 4 ದಿವಸ ಸ್ಟಾರ್ಟ್ ಮಾಡ್ಕೊಂತೀವಿ. ಇದಕ್ಕೆ ಕೆಮಿಕಲ್ ಏನು ಆಯ್ಕೆ ಮಾಡಲ್ಲ. ಫುಲ್ ನ್ಯಾಚುರಲ್. ನಾವೇನಿರುತ್ತೆ ನ್ಯಾಚುರಲ್ ಏನು ಸಿಗುತ್ತೆ, ಪ್ರಕೃತಿಯಲ್ಲಿ ಏನು ಸಿಗುತ್ತೆ ಅದನ್ನು ಉಪಯೋಗಿಸಿ ಮಾಡೋದು ಅಮ್ಮನ. ಮತ್ತೆ ಕೆಮಿಕಲ್ಲು ಏನು ಹಾಕಲ್ಲ. ಕಡಲೆ ಹಿಟ್ಟಲ್ಲಿ, ಪ್ಯೂರ್ ಕಡಲೆ ಹಿಟ್ಟಲ್ಲಿ ಕಡಲೆಬೇಳೆ ತಂದು ಅಮ್ಮನ್ನ ಪ್ರತಿಷ್ಠಾಪನೆ ಮಾಡಿ ರೆಡಿ ಮಾಡ್ತೀವಿ. ಒಂದು 8-10 ದಿವಸ ಬೇಕು ಸರ್. ಅದು ನಕ್ಷತ್ರ ಈ ತರದೆಲ್ಲ ನೋಡಿ ಮಾಡ್ತೀರಾ ಹೇಗೆ? ಇಲ್ಲ ಸರ್, ಅದೇ ನಮ್ಗೆ ಅನುಗ್ರಹ ಆಗ್ಬಿಡುತ್ತೆ, ಅದರಂತೆ ಮಾಡ್ಕೊಂಡು ಹೋಗ್ತೀವಿ ನಾವು. ನಿಮ್ಮ ಕುಟುಂಬ ಯಾವ ಕುಟುಂಬ ಸರ್? ಅದು ವಂಶಸ್ತ್ರ ಅಂದ್ರೆ ಯಾವ? ವಂಶಸ್ತ್ರ ನಮ್ಮ ಪುರಾತನದಿಂದ ಮಾಡ್ಕೊಂಡ್ ಬಂದಿದ್ದು ಸರ್. ಇದು ತಲೆಮಾರು ಎಷ್ಟು ವರ್ಷದಿಂದಲೇ ಗೊತ್ತಿಲ್ಲ ನಮ್ಗೆ. 3-4 ತಲೆಮಾರು ಆಯ್ತು ಹೆಚ್ಚು ಕಮ್ಮಿ. ಇದು ಯಾರಿಗೂ ಗೊತ್ತಿಲ್ಲ. ಇದು ಈಗ ನಮ್ಮ ಫೀಲ್ಡಿಗೆ ಬಂದಿದೆ, ನಮ್ಮ ತಲೆಮಾರಿ ನನಗೆ ಬಂದಿದೆ. ಈಗ ಅದು ಹೇಳ್ತಿದ್ರು ಮುಂಚೆ, ನಮ್ಮ ಅಪ್ಪಾಜಿ ಎಲ್ಲ ಹೇಳ್ತಿದ್ರು, ನಿಲ್ಸಿದ್ರು ಮುಂಚೆ ಅಂತ ಹೇಳಿ. ಕೆಲವು ದಿನ ಕೊಂಡಿಸ್ತಿದ್ರು ಅಮ್ಮನ ಮಂಟಪದೊಳಗೆ. ನನ್ನ ತಲೆಮಾರಿ ಬಂದಾಗ ನಾನು ಅಮ್ಮನ್ನ ಅದೇ ಮೊದ್ಲು ಇತ್ತು, ಮೊದ್ಲು ಸೂತ್ರದಿಂದ ನಡೆಸರಂತೆ. ಅದು ಹೇಳ್ತಾ ಇದ್ರು ನಮ್ಮ ತಾತ, ನಮ್ಮ ಅಪ್ಪಾಜಿ, ನಮ್ಮ ಅಮ್ಮ ಎಲ್ಲ ಹೇಳ್ತಿದ್ರು ನಡೆಸಿದ್ರು ಕಣಪ್ಪ ಅಂತೇಳಿ. ಅದು ಅವಾಗಿನ ಟೆಕ್ನಾಲಜಿ ಏನ್ ಮಾಡ್ತಾರೆ ಗೊತ್ತಿಲ್ಲ. ಈಗ ನಾವು ಮಾಮೂಲಿ ನನ್ನ ಇದಕ್ಕೆ ಬಂದ್ಮೇಲೆ ನಾವು ಅಮ್ಮನ ನಿಲ್ಲಿಸ್ತಾ ಇದೀವಿ. ಹೆಚ್ಚು ಕಮ್ಮಿ 25 ವರ್ಷ 30 ವರ್ಷದಿಂದ ನಿಲ್ಲಿಸ್ತಾ ಇದ್ದೀವಿ. ನೀವು ಪೂಜೆ ಮಾಡ್ತೀವಿ? ನಾವು ಪೂಜೆ ಮಾಡ್ತಾರೆ. ನಮ್ಮನೇಲೆ ತಯಾರಾಗಿ ಅಮ್ಮನ ಇಲ್ಲಿ ತಂದು ಸ್ವಲ್ಪ ಗ್ರಾಮಕ್ಕೆ ವಿಸರ್ಜನೆ. ಈಗ ಇವತ್ತು ಅಮ್ಮ ಗದ್ಗೆ ಬಿಡುತ್ತೆ, ಭಟ್ರಳ್ಳಿ ಬನಶಂಕರಮ್ಮ ಒಂದು ಗದ್ಗೆ ಬಿಡಿಸುತ್ತೆ.
ಗದ್ಗೆ ಬಿಡಿಸಿದ್ಮೇಲೆ ಬೆಳಗ್ಗೆ ಎಲ್ಲ ಮಂಟಪದಲ್ಲಾಗ ಮುನ್ನ ಬೆಳಗ್ಗೆ ವಿಸರ್ಜನೆ ಮಾಡ್ತೀವಿ ಉತ್ಸವದ ಮೇಲೆ. ಈ ವರ್ಷ ಎಷ್ಟನೇ ಅಂದ್ರೆ ಎಷ್ಟು ದಿವಸ ಪ್ರತಿಷ್ಠಾಪನೆ ಮಾಡಿದ್ರೆ? ಇವತ್ತಿಗೆ 16 ದಿನ, ನಾಳೆ 17 ದಿನಕ್ಕೆ ವಿಸರ್ಜನೆ ಆಗ್ತದೆ ಸರ್. ಸ್ವರ್ಣ ಗೌರಿಯ ವೈಭವದ ಜಾತ್ರೆ ನೋಡಲಿಕ್ಕೆ ನಾವು ಧನ್ಯರಾಗಲಿಕ್ಕೆ. ಭಾದ್ರಪದದ ಶುಕ್ಲ ತದಿಗೆಯ ಶುಭದ ದಿನದಂದು, ಆ ಶುಭದ ದಿನದಂದು 9 ದಿನವೂ ವಿಧ ವಿಧ ಪೂಜೆಯ ಪಡೆವಳು ಚಂದದಿಂದ, ಅದ ನೋಡುವುದೇ ಆನಂದ. ನೋಡಬನ್ನಿ ನೋಡಬನ್ನಿ ಚಿನ್ನದ ಗೌರಿಯ, ಶ್ರೀ ಸ್ವರ್ಣ ಗೌರಿಯ, ನೇತ್ರದಿ ಭಕ್ತರ ಹರಸಲು ಬಂದ ಗೌರಿಯ, ಭಕ್ತರ ಮಾತೆಯ. ಮದ್ರಳ್ಳಿ ಗ್ರಾಮದಲ್ಲಿ ಮೊದಲು ಪಟೇಲ್ರ ಮನೆಯವರು ವ್ಯಾಪಾರಕ್ಕೆ ಹೋಯ್ದ್ರಂತೆ. ಅವತ್ತಿನ ಕಾಲದಲ್ಲಿ ಎಲ್ಲ ಕೋರಿ ಶೆಟ್ಟು ಎಲ್ಲ ಹೋಯ್ದ್ರಂತೆ, 4 ಜನ ಹೋಯ್ದ್ರಂತೆ. ಆ ಗಾಡಿ ಮಾಡ್ಕೊಂಡು ಇಲ್ಲಿಂದ ವ್ಯಾಪಾರ ಮಾಡ್ಕೊಂಡು ಬರ್ಬೇಕಾದ್ರೆ ಹುಡುಗಿ ರೂಪದಲ್ಲಿ ಬಂತಂತದ್ದು. ಬಂದು ಇಲ್ಲಿ ಸಣ್ಣ ಮಗ ಸಿಕ್ತಂತು ಅಂತ ಇವ್ರು ಸಾಕ್ಕೊಂಬಿಟ್ರು. ಎಲ್ಲ ಸೇರ್ಕೊಂಡು ಊರವರು ಸಾಕ್ಕೊಂಡಾಗ ದೊಡ್ಡದಾದ್ಮೇಲೆ ಇದು ದೊಡ್ಡದಾದ್ಮೇಲೆ ಮದುವೆಗೆ ಬಂದಾಗ ಯಾರ ಕೈ ಸಿಕ್ತಂಗೆ ಹೋಗಿ ಇಲ್ಲೊಂದು ಗಂಗಮ್ಮ ಬಾವಿ ಅಂತ ಇದೆ. ಇದು ರಾತ್ರಿ 12 ಗಂಟೆಗೆ ನಾವು ಗಂಗಮ್ಮ ಮಾಡ್ತೀವಿ. ಇಲ್ಲಿ ಯಾವ ಇದ್ರಿಗೂ ಮಾಡಲ್ಲ ರಾತ್ರಿ 12 ಗಂಟೆಗೆ. ಫಸ್ಟ್ ಅದು ಪೂಜೆ, ಗಂಗಮ್ಮನ ಬಾಯಿ ಪೂಜೆ ಫಸ್ಟ್ ಪೂಜೆ ನಮ್ಮೂರ್ದು. ಬನಶಂಕರಮ್ಮ ಭಟ್ರಳ್ಳಿಯಿಂದ ಬರ್ತಿದೆ. ಅದು ಅವಳು ದೇವಿ ಇಂದ ಬಂದಂತೆ, ಗೌರಮ್ಮನಿಂದ ದೇವಿ ಬಂದಂತೆ ಇಂದನೆಗೆ. ಗಂಗಮ್ಮ ಕರ್ಕೊಂಬಂದು ನಾವಿಲ್ಲಿ ವರ್ಷಕ್ಕೊಂದ್ಸತಿ ಜಾತ್ರೆ ಮಾಡ್ತಾ ಇದೀವಿ. ಇದು ಪಾವಾಡ ಐತೆ ಅಂತಂದ್ರೆ ಕಷ್ಟ ಸುಖಗಳು ಮಕ್ಕಳಾಗದವ್ರಿಗೆ ಎಲ್ಲದಕ್ಕೂ ಹೊಡ್ಕೊಂಡಿದ್ದು. ಆಮೇಲೆ ಒಂದು ಯಾವ ಕಷ್ಟ ಬಂದ್ರು ಇದು ಪಾವಾಡ ಗೆದ್ದಿತ್ತು. ಇದು ನೀವು ಯಾವ ರೂಪ ಮಾಡ್ಕೋಬಹುದು, ಅದು ರೂಪ ಅಂತ ಇಲ್ಲದಕ್ಕೇನು. ನಿಮ್ಮ ಅವ್ರ ಮನಸ್ಸು ಏನ್ ಬರ್ತದೆ ಅದು ಮಾಡ್ಕೊಂಡ್ರಿಗೆಲ್ಲ ಒಳ್ಳೇದಾಯ್ತು, ನಮ್ಗೆ ಒಳ್ಳೇದಾಯ್ತು, ಎಲ್ಲರಿಗೂ ಒಳ್ಳೇದು. ಮೂರು ನಾವು ಚೆನ್ನಾಗಿದೀವಿ. ಈಗ ಎಲ್ಲ ಯಾವ ರೂಪನ ತರ್ಬೋದು. ಅವ್ರಿಗೆ ಇದು ಅಂತ ಇಲ್ಲದಕ್ಕೇನು. ಯಾವ ರೂಪನ ಅವ್ರು ಕಾಯಿಲೆ ಸಹಾಯ ಏನೋ ಮಾಡ್ಕೋಬಹುದು. ಅದಕ್ಕೆ ಇದು ಅಂತ ಕೇಳ್ತಾ ಇಲ್ಲ. ಅದೇನು ಅವ್ರಿಗೂ ಬೇಡದಂಗೆ ಅದು ಇದು ಅಂತ ಕೇಳ್ತಾ ಇಲ್ಲ. ಅವ್ರ ಕಷ್ಟ ಸುಖ ಹೊಡ್ಕೊಂಡ ಮೇಲೆ ಬರ್ಲಿ ಅವರು. ಅದೇನಿಲ್ಲ, ಕಂಕ ಪಂಕ ಕಟ್ಸೋದೇನಿಲ್ಲ. ಅವ್ರ ಕೈ ಮುಕ್ಕೊಂಡು ಅಡ್ಬಿದ್ದು ಹೋಗ್ಬಿಟ್ಟು ಒಂದ್ಸತಿ ಬಂದು ಹೋಗ್ಬಿಟ್ರೆ ಇನ್ನೊಂದ್ಸತಿ ಅವರೇ ಬರ್ತಾರೆ. ಮುಂದೊಂದ್ಸತಿ ಅವರೇ ಬಂದು ಹೋಗ್ಬೇಕು. ಹಿಂಗೆ 4-5 ನಾಗೋ ಇದಾರೆ. ಯಾರು ನಿಮ್ಮೂರಲ್ಲಿ ಇದಾರೆ, ಇಲ್ಲಿ ಎಲ್ಲ ತೋಳು ಇದಾರೆ. ಇಲ್ಲಿ ಇದಾರೆ, ಬೇರೆ ಊರುಗಳಿಗೂ ಇದಾರೆ, ಬಂದಾರೆ. ದೂರದವರೆಲ್ಲ ಬಂದಾರೆ ಇಲ್ಲಿ. ಹರಕೆಯ ಬಯಕೆಯ ತೀರಿಸೆಂದು ಕರ್ಪೂರ ಬೆಳಗೋಣ, ನಾವು ಕರ್ಪೂರ ಬೆಳಗೋಣ. ನಿತ್ಯಾನ್ನದಾನದ ಪ್ರಸಾದದಿಂದ ಎಲ್ಲರೂ ನಲಿಯೋಣ, ನಾವು ಧನ್ಯತೆ ಪಡೆಯೋಣ. ನೋಡಬನ್ನಿ ನೋಡಬನ್ನಿ ಚಿನ್ನದ ಗೌರಿಯ, ಸ್ವರ್ಣ ಗೌರಿಯ, ಪ್ರತಿ ಭಕ್ತರ ಹರಸಲು ಬಂದ ಗೌರಿಯ, ದೀನ ಭಕ್ತರ ಮಾತೆಯ. ಇನ್ನು ಗ್ರಾಮದ ಓರ್ವರಿಗೆ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದರು. ಯಾವ ಆಸ್ಪತ್ರೆಗೂ ತೋರಿಸಿದರೂ ಗುಣವಾಗದಿದ್ದಾಗ ಕೊನೆಗೆ ಈ ಗ್ರಾಮದ ಗೌರಿಗೆ ಹರಕೆಯೊತ್ತಿದ್ದರು. ಆಗ 1-2 ವರ್ಷದಲ್ಲಿಯೇ ಸಂಪೂರ್ಣ ಗುಣಮುಖವಾಯಿತಂತೆ. ನಂತರ ಮನೆಯ ತೋಟದಲ್ಲಿ ಬೋರ್ವೆಲ್ ಕೊರೆಸಲು ತಾಯಿ ಬಳಿ ಆಶೀರ್ವಾದ ಕೇಳಿದಾಗ ಇಂತಹ ಜಾಗದಲ್ಲಿ ಕೊರೆಸು ಎಂದು ಸೂಚನೆ ನೀಡಿದಂತೆ ಅಲ್ಲಿ ನೀರು ಯಥೇಚ್ಛವಾಗಿ ಬಂತು ಎಂಬ ಪ್ರತ್ಯಕ್ಷದರ್ಶಿಯಾದ ಮಹಾಲಿಂಗಪ್ಪ ತಾವು ಕಂಡ ಒಳಿತನ್ನು ಬಹಿರಂಗಪಡಿಸಿದರು. ಬಹಳ ಪರಿಹಾರ ಆಗ್ತದೆ. ಈಗ ನಂದು ಹಾರ್ಟ್ ಪ್ರಾಬ್ಲಮ್ ಆಯಿತು, ನಾವು ಹೋಗಿ ಬಿಟ್ಟಿದ್ದೆ. ತಾಯಿ ನಮ್ಮ ಕೈ ಮುಕ್ಕಂಡೆ, ಆವಾಗ ನನ್ನ ಕಾಪಾಡ್ಕೊಂಬಂದು ಈ ಮೊನ್ನೆ ನಾನು ಕೈ ಮುಕ್ಕಂಡೆ. ನೆನ್ನೆಯಿಂದ ತಾಯಿ ನನಗೆ ನೀರು ಕೊಡ್ಬೇಕು ನೀವು ಅಂತಂದೆ. ಹೋಗಿ ಬೋರ್ ಹಾಕ್ತಿವು, ಬೇಕಾದಷ್ಟು ನೀರು ಬಿತ್ತು ನಿನ್ನೆ. ಅದರಿಂದ ಎಲ್ಲರನ್ನು ತಾಯಿ ನಮ್ಮ ಗ್ರಾಮದಾಗ ಕಾಪಾಡ್ಕೊಂಡ್ಬರ್ತಾರೆ ಎಲ್ಲರನ್ನು. ಮತ್ತೊಂದು ಪವಾಡ ಏನು ಅಂತಂದರೆ ತಾಯಿ ಆಶೀರ್ವಾದ ಇದೆ. ಅದರ ಒಂದು ವಿಶೇಷತೆ, ಅದರ ಒಂದು ಪವಾಡಗಳನ್ನು ನಮ್ಮ ಗ್ರಾಮದ ಯುವಕರು ಮತ್ತು ಹಿರಿಯರೆಲ್ಲರೂ ತಿಳಿಸಿದ್ದಾರೆ ಇಲ್ಲಿವರೆಗೂ. ಇನ್ನೊಂದು ಪವಾಡ ನಾವು ಕಾಣದಂತೆ ಇಂಥ ವಿಜ್ಞಾನದಲ್ಲಿ, ಅದರಲ್ಲೂ ನಾನು ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಹೇಳೋದು ಅಂದರೆ, ನಾನು ವೈದ್ಯಕೀಯ ವಿದ್ಯಾರ್ಥಿಯಾಗಿ ಹೇಳೋದು ಅಂದರೆ,
ನಮ್ಮಲ್ಲಿ ಅಸಾಧ್ಯವಾದಂಥ ಒಂದು ವಿಚಾರ. ಇಲ್ಲಿಗೆ ಒಂದು ಸರಿಸುಮಾರು ನಮಗೆ ಗೊತ್ತಿರೋಂಗೆ ಒಂದು 5 ರಿಂದ 6 ವರ್ಷ ಇರ್ಬೋದು. ನಮ್ಮಲ್ಲಿ ಇದೇ ಕಾರ್ಯಕ್ರಮ ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ಗ್ರಾಮದಲ್ಲಿ ಆರ್ಕೆಸ್ಟ್ರಾನ ಆಯೋಜನೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ಸ್ನೇಹಿತನಾದಂಥ ಶಶಿಧರ್ ಅನ್ನೋ ಒಬ್ಬ ಹುಡುಗಂದು ಕೊಳಚೆನ್ ಕಳೆದೋಗಿತ್ತು. ರಾತ್ರಿ ಇದೇ ಟೈಮಿನಲ್ಲಿ, ರಾತ್ರಿ ಒಂದು 2 ಗಂಟೆ 3 ಗಂಟೆ ಆರ್ಕೆಸ್ಟ್ರಾ ನಡೆಯೋ ಟೈಮಲ್ಲಿ ಕಳೆದೋಗಿತ್ತು. ಅವನು ಒಂದು 25 ಗ್ರಾಮ್ ಅದು ಬೆಲೆ ಬಾಳತಕ್ಕಂಥ ಒಂದು ಇದನ್ನ ಕೊಳಚೆಯನ್ನು ಹಾಕೊಂಡಿದ್ದ. ಅದು ಆರ್ಕೆಸ್ಟ್ರಾ ನೋಡ್ಬೇಕಾದ್ರೆ ಅನಿವಾರ್ಯವಾಗಿ ಬಿದ್ದೋಗಿತ್ತು. ಅದೇ ಸ್ಟೇಜಿನಲ್ಲಿ ಆದ ನಂತರ ಬಂದು ಆ ಅಳಲನ್ನ ಹಿಂಗ್ ಕಳೆದೋಗಿದೆ ಅವನು ಒಬ್ಬ ಬಡ ಯುವಕ. ಅವನು ಬಂದು ತಾಯಿ ಹತ್ರ ಮೊರೆ ಹೋಗಿ ತಾಯಿಗೆ ಒಂದು ಬೇಡಿಕೆಯನ್ನ ಇಟ್ಟ. ಅದು ಎಲ್ಲರಿಗೂ ಒಂದು ಇಲ್ಲಿರತಕ್ಕಂಥ ನಮ್ಮಲ್ಲಿ ಇರ್ತಕ್ಕಂಥ ಗ್ರಾಮದವ್ರಿಗೆ ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ ಅದು. ಇನ್ನ ಬೆಳಿಗ್ಗೆ ಪವಾಡ ಸದೃಶವಾಗಿ ಅದು ಕಳೆದಂತ ಜಾಗದಲ್ಲಿ, ಅಂತ ಸಾವಿರಾರು ಜನ ಇದ್ದಂತ ಓಡಾಡ್ತಂತ ಜಾಗದಲ್ಲಿ ಅದು ಕಳೆದೋಗಿರ್ತಕ್ಕಂಥ 25 ಗ್ರಾಮ್ ವಸ್ತು ಬೆಲೆ ಬಾಳ ಚಿನ್ನದ ಸರ ಇವತ್ತು ಅಷ್ಟು ಜನದಲ್ಲಿ ಕಣ್ಣಿ ಕಳೆದು ಮತ್ತೆ ಅದೇ ಯುವಕ ಹೋಗಿ ಅಲ್ಲಿ ನೋಡಿದಾಗ ಆ ಒಂದು ಚಿನ್ನದ ಸರ ಸಿಕ್ಕಿತು. ಆವಾಗ ಅವನು ಆನಂದ ಬಾಷ್ಪ ಹೇಳ್ತಿರ್ದಾಯ್ತು. ಅವಾಗ ಅವನ ಶಕ್ತಾನುಸಾರ ಅವನಿಗೇನು ದೇವಿಗೆ ಗೌರಮ್ಮ ತಾಯಿಗೆ ಏನು ಅರ್ಕೆ ಸಲ್ಲಿಸ್ಬೇಕು, ಅವನಿಗೆ ಏನು ಶಕ್ತಿ ಕೊಟ್ಟಿದ್ದಾಳೆ ತಾಯಿ ಗೌರಮ್ಮಜ್ಜಿ, ಅವ್ರನ್ನ ಶಕ್ತಿನ ಅರ್ಕೆ ರೂಪದಲ್ಲಿ ತೀರಿಸ್ಕೊಂಡು ಆ ತರ ಇದು ಒಂದು ಪವಾಡ ಇತ್ತು. ಅದನ್ನ ನಮ್ಮ ಗ್ರಾಮದವ್ರು ಮರ್ತಿದ್ರು. ಅದನ್ನ ಇವತ್ತು ಈ ಸಂದರ್ಭದಲ್ಲಿ ಹೇಳ್ಬೇಕು ಅಂತ ಅನ್ನಿಸ್ತು. ಇದು ಒಂದು 5-6 ವರ್ಷದಿಂದ ಮಾತು. ಅದಾದ ನಂತರ ಸಿರಿನತ್ತನು ಧರಿಸಿಹಳು ಗುರುಕುಳ ಸೇವೆಯ ಸಿರಿ ಬೆಳಕಿನಲ್ಲಿ ಮಿಂಚುತ ಮೆರೆದಿಹಳು ಶ್ರೀ ಗೌರಿಯು ನಲಿದಿಹಳು. ಇನ್ನು ಈ ಗ್ರಾಮದಲ್ಲಿ ನೆಲೆಯಾಗಿರುವ ಗೌರಮ್ಮನಿಗೆ ಪ್ರತಿ ತಿಂಗಳು ಭಜನಾ ಕಾರ್ಯಕ್ರಮ ಜರುಗುತ್ತದೆ. ಈ ವೇಳೆ ಭಜನಾ ಕಾರ್ಯಕ್ರಮ ನಡೆಸುವ ವ್ಯಕ್ತಿಗಳು ಎಲ್ಲಿಯೇ ಇದ್ದು ಅಂದು ಭಜನಾ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಾರೆ. ಇನ್ನು ಗೌರಿ ಪ್ರತಿಷ್ಠಾಪನಾ ಮಹೋತ್ಸವದ ವೇಳೆ ಪ್ರತಿನಿತ್ಯ ಭಜನಾ ಕಾರ್ಯಕ್ರಮ ನಡೆಯುತ್ತವೆ. ತಬಲ, ಡೊಳ್ಳು, ಹಾರ್ಮೋನಿಯಂ ಪೆಟ್ಟಿಗೆ ಹಿಡಿದು ಹಳ್ಳಿಯ ಪದದಿಂದ ತಾಳ ಮತ್ತು ಶ್ರುತಿಯೊಂದಿಗೆ ನೆರೆದಿಂದ ಜನರನ್ನು ರಂಜಿಸುತ್ತಾರೆ. ನಾವು ಸುಮಾರು ನಮ್ಮ ತಂದೆಯವರು ನಮ್ಮ ಇದು ಭಜನಾ ಸಂಘದಲ್ಲೆಲ್ಲ ನಾವು ಸುಮಾರು ಹಿಂದೆ ಮಾಡ್ಕೊಂಬತ್ತಿರು ಸರ್. ಇಲ್ಲಿನೂ ಕೂಡ ನಮ್ಮ ಅಯ್ಯರು ಪಿಟೀಲ್ ವಾದಕರು. ಅದೇ ರೀತಿ ನಾವು ಸ್ವಲ್ಪ ವಿದ್ಯೆಯನ್ನು ಹಾರ್ಮೋನಿಯಂ ಕಲಿತು ನಾವು ಅಮಾವಾಸ್ಯೆ ಕಟ್ಲೆ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿ ತಿಂಗಳು ಅಮಾವಾಸ್ಯೆ ಕಟ್ಲೆ ಮಾಡ್ತೀವಿ. ಮತ್ತು ಗೌರಮ್ಮನವರ ಸನ್ನಿಧಿ ಒಳಗೆ ನಾವು ಪ್ರತಿ ವರ್ಷ ಕೂಡ ಭಜನೆ ಭಾಗವಹಿಸ್ತೀವಿ. ಅಷ್ಟೊಂದು ನಾವು ಯಾವುದೇ ಕಾರಣ ನಾವು ತಪ್ಪುದಿಲ್ಲ ಸರ್. ಆತರ ನಾವು ಅಮಾವಾಸ್ಯೆ ಕಟ್ಲೆ ಪ್ರತಿ ತಿಂಗಳು ನಾವು ಎಲ್ಲೇ ಇದ್ದು ಕೂಡ ಬಂದು ನಾವು ಭಾಗವಹಿಸ್ತೀವಿ ಸರ್. ಅದಕ್ಕೋಸ್ಕರ ಆ ಸ್ವಾಮಿ ನಮ್ಗೆ ಒಳ್ಳೇದು ಮಾಡಿದ್ರೆ, ಆ ಮಾತಾಯಿ ನಮ್ಮ ಗೌರವಮ್ಮಜ್ಜಿ ನಮ್ಗೆ ಒಳ್ಳೇದು ಮಾಡಿ ಸರ್. ಯಾರು ಕಷ್ಟ ಅಂದರಿಗೆ ನಮ್ಮ ಗೌರವಮ್ಮಜ್ಜಿ ಸುಮಾರು ಜನ ಭಕ್ತರನ್ನ ಕಾಪಾಡಿದ್ವಿ ಸರ್. ಏನು ನಮ್ಮ ಒಂದು ಇದರಿಂದ ನಾವು ಒಂದು ಆನಂದ ಮಾಡಿ ಸರ್. ನಾವು ಸರ್ ನಮ್ಮ ಹೆಸರು ಚಿದಂಬರ ಅಂತ ಹೇಳ್ಬಿಟ್ಟು ಶಿವಮೊಗ್ಗದಿಂದ ಬಂದಿರೋ, ಶಿವಮೊಗ್ಗ ಸಿಟಿನ ನಮ್ಮದು. ನಾವು ಇವ್ರು ನಟರಾಜನ ಮಗ ಸುರೇಶು ಮತ್ತೆ ಇಲ್ಲಿ ಮಾರುತಿ ಅವರೆಲ್ಲ ಒಟ್ಟಿಗೆ ಬೆಂಗಳೂರು ಕೆಲಸ ಮಾಡೋರು. ಅವರು ತುಂಬಾ ವರ್ಷದಿಂದ ನಮ್ಮಲ್ಲಿ ವಿನಂತಿ ಮಾಡ್ಕೊಂತಾರೆ, ನಮ್ಮೂರು ಗೌರಮ್ಮನ ಜಾತ್ರೆ ಬರ್ರಿ ಅಂತ ಹೇಳ್ಬಿಟ್ಟು. ನಾವು ಕೆಲಸ ಒತ್ತಡಗಳ ಸಮಯದಿಂದ ಬರೋಕ್ಕಾಗಲಿಲ್ಲ. ಈ ವರ್ಷ ಕೆಲಸ ಒತ್ತಡ ತುಂಬ ಇದ್ರೂ ಬಿಡುವು ಮಾಡ್ಕೊಂಡು ಇವತ್ತು 8 ಗಂಟೆ 7:30 ಅಷ್ಟೇ ಬಂದಿದ್ದೀವಿ. ತಾಯಿ ದರ್ಶನ ಪಡೆದು ನಿಜವಾಗ್ಲೂ ಸೌಭಾಗ್ಯವಾಗಿದ್ದೀವಿ. ಇನ್ನು ಮುಂದೆ ನಾವು ಒಬ್ಬರೇ ಬಂದಿದ್ದೀವಿ. ಇನ್ನು ಮುಂದೆ ನಾವು ಕುಟುಂಬ ಸಮಾಚಾರವನ್ನು ಬರಬೇಕು ಅಂತ ನಾವು ಎಲ್ಲಾದ್ರೂ ನೋಡಿದ್ರ? ಇಲ್ಲ ಸರ್, ನೋಡಿಲ್ಲ. ನಮ್ಮ ಶಿವಮೊಗ್ಗದಲ್ಲಿ ಬೇರೆ ಕಡೆನೂ ಆಗುತ್ತೆ, ಆದ್ರೆ ಇಲ್ಲಿ ತುಂಬಾ ವಿಜೃಂಭಣೆಯಿಂದ ಆಗ್ತಿದೆ. ಊರು ಗ್ರಾಮಸ್ಥರೆಲ್ಲ ಒಟ್ಟಿಗೆ ಸೇರ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು ಬಂದು. ಹಬ್ಬಕ್ಕೆ ಗಂಡನ ಮನೆಯಿಂದ ತವರು ಮನೆಗೆ ಬಂದ ಹೆಣ್ಣು ಮಗಳು ಸಂಭ್ರಮದ ಹಬ್ಬವನ್ನು ಮುಗಿಸಿಕೊಂಡು ಪುನಃ ಗಂಡನ ಮನೆಗೆ ಹೋಗುವಾಗ ಹೇಗೆ ದುಃಖಿಸುತ್ತಾಳೋ ಅದೇ ರೀತಿಯ ದುಃಖ ಗೌರಮ್ಮನಿಗೂ ಆಗುವ ಕಾರಣ ವಿಸರ್ಜನೆಯ ವೇಳೆ ಮಾಡಾಳು ಗೌರಮ್ಮನ ಹಾಗೆಯೇ ಈ ಭೂತಾಳೆ ಗೌರಿಯು ಕಣ್ಣೀರು ಸುರಿಸುತ್ತಾಳೆ ಎಂಬ ಐತಿಹ್ಯವಿದೆ. ಸಾವಿರಾರು ಭಕ್ತರ ಸಮ್ಮುಖದಲ್ಲಿಯೇ ವಿದ್ಯುಕ್ತವಾಗಿ ಅರಸೀಕೆರೆಯ ಮದ್ದರಹಳ್ಳಿಯ ಭೂತಾಳೆ ಗೌರಮ್ಮ ದೇವಿಯನ್ನ ವಿಸರ್ಜಿಸುವ ಮುಖಾಂತರ 16ನೇ ದಿನಗಳ ಸಂಭ್ರಮಕ್ಕೆ ತೆರೆ ಬೀಳುತ್ತದೆ. ಭೂಮಂಡಲದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಚಕಿತಗಳು, ಪವಾಡಗಳು ನಡೆಯುತ್ತಲೇ ಇರುತ್ತವೆ. ಅಂತಹ ಘಟನೆಗಳು ಕಣ್ಣಿಗೆ ಕಾಣದಿದ್ದರೂ ಮನಸ್ಸಿನಲ್ಲಿ ಮಾತ್ರ ಆತನ ವಿಸ್ಮಯಕಾರಿ ಘಟನೆಗಳು ಕಾಡುತ್ತವೆ. ಅಂತಹ ಪವಾಡಗಳಲ್ಲಿ ಈ ಭೂತಾಳೆ ಗೌರಮ್ಮನ ಪವಾಡವು ಭೂಮಿಯ ಮೇಲೆ ಸಾಕ್ಷಿಯಾಗಿದ್ದು, ಬಂದ ಭಕ್ತರನ್ನು ಹರಸುತ್ತಿರುವ ತಾಯಿ ಎಲ್ಲರಿಗೂ ಒಳಿತು ಮಾಡಲಿ. ಇದು
ಈ ಹೊತ್ತಿನ ವಿಸ್ಮಯ. ನೋಡ ಬನ್ನಿ ಚಿನ್ನದ ಗೌರಿಯ ಸ್ವರ್ಣ ಗೌರಿಯ ಕ್ಷೇತ್ರದಿ ಭಕ್ತರ ಹರಸಲು ಬಂದ ಗೌರಿಯ ಭಕ್ತರ ಮಾತೆಯ ಬಂದ ಗೌರಿಯ ದೀನ ಭಕ್ತರ ಮಾತೆಯ ಬಂದ ಗೌರಿಯ ಮಾತೆಯ ಬಂದ ಗೌರಿಯ